ಹಲೋ ಗಾಯ್ಸ್, ಇದು ಲಕ್ಷ್ಮೀಶ್ವರ ಹೋಗುವ ಒಂದು ದಾರಿ. ಈ ದಾರಿಯುದ್ದಕ್ಕೂ ನೋಡುವುದಾದರೆ ಈ ದಾರಿಯಲ್ಲಿ ಹಲವಾರು ಮಂದಿರಗಳು ಮತ್ತು ಹಲವಾರು ಮಸೀದಿಗಳು ಸೌಹಾರ್ದತೆಯಿಂದ ಕೂಡಿದಂತಹ ಒಂದು ದಾರಿಯಾಗಿರುತ್ತದೆ. ಈ ವಿಡಿಯೋವನ್ನು ನೀವು ಕೊನೆಯ ತನಕ ನೋಡಬೇಕು. ಯಾಕೆಂತೇಳಿದರೆ ಇದೊಂದು ನೋಡಲು ಅತ್ಯಂತ ಸುಂದರವಾದಂತಹ ರಮಣೀಯವಾದಂತಹ ಒಂದು ಪ್ರಸಿದ್ಧ ತಾಣವಾಗಿದೆ ಲಕ್ಷ್ಮೀಶ್ವರ. ನಿಮಗೆ ಹೆಸರು ಕೇಳುವಾಗಲೇ ನಿಮಗೆ ಒಂದು ಅನುಭವ ಆಗ್ಬೋದು. ಲಕ್ಷ್ಮೀಶ್ವರ ಅಂತೆಲ್ಲ ಕರೀತಾರೆ. ಇದು ಇರುವುದು ಗದಗ ಜಿಲ್ಲೆಯಲ್ಲಿ. ಇಲ್ಲಿ ನಿಮಗೆ ಕಾಣಬಹುದು, ಮುಂದಕ್ಕೆ ತುಂಬ ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದ ಹಾಗೇನೆ ನೀವು ನೋಡಿ ಕೊನೆಯ ತನಕ ವಿಡಿಯೋವನ್ನು ತಪ್ಪದೆ ಸ್ಕಿಪ್ ಮಾಡದೆ ನೋಡಬೇಕು. ನೋಡಿ, ಅಲ್ಲೊಂದು ಮಸೀದಿ ಕಾಣ್ಬೋದು ನಿಮಗೆ ಇದೇ ರೋಡಲ್ಲಿ. ಈ ರೋಡಲ್ಲಿ ಹಲವಾರು ಮಸೀದಿ ಮತ್ತು ಹಲವಾರು ಮಂದಿರ ಕೂಡಿದಂತಹ ಒಂದು ರೋಡ್ ಆಗಿರುತ್ತದೆ. ಬಟ್ ಇದು ಎಲ್ಲಿಗೆ ಹೋಗಿ ಸೇರ್ತದೆ ಅಂತ ನೋಡುವುದು ಮುಖ್ಯ. ಇದು ಎಲ್ಲಿಗೆ ಹೋಗಿ ಸೇರುತ್ತದೆ ಎಂದು ನೋಡುವುದು ಮುಖ್ಯ. ನಿಮಗೆ ಈ ಬೋರ್ಡಲ್ಲಿ ಕಾಣಬಹುದು ಜಿಲ್ಲಾ ಪೊಲೀಸ್ ಠಾಣೆ ಗದಗ. ನೋಡಿ, ಆ ಕಡೆ ಒಂದು ಮಸೀದಿ ಕಾಣ್ತದೆ. ಸರಿಸುಮಾರು 500 ಮೀಟರಿಂದ ದೂರದಲ್ಲಿ ಒಂದು ದೇವಸ್ಥಾನ ಕಾಣ್ತದೆ. ಹಾಗೇನೆ ನೋಡಿ, ಇದೊಂದು ಹಳೆಯ ಕಾಲದ ಮಸೀದಿಯಾಗಿರುತ್ತದೆ. ನಿಮಗೆಲ್ಲಿ ಕಾಣಬಹುದು. ನೋಡಿ, ಪ್ರಥಮವಾಗಿ ಒಂದು ಮಸೀದಿ ಸಿಗುವುದಾದರೆ ಮಂದಿರ ಸಿಗುವುದಾದರೆ, ಎರಡನೇದಾಗಿ ಒಂದು ಮಸೀದಿ ಸಿಗ್ತದೆ. ಇದು ಸೌಹಾರ್ದತೆಯ ಒಂದು ಕೇಂದ್ರ ಬಿಂದುವಾಗಿದೆ. ಇಲ್ಲಿಯ ಸೌಹಾರ್ದತೆ ಎಷ್ಟು ಅಂತ ಹೇಳಿದರೆ ಎಲ್ಲವೂ ನಾನು ಈ ವಿಡಿಯೋದಲ್ಲಿ ತೋರಿಸಿಕೊಡ್ತೇನೆ. ಯಾರು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಬೇಕು. ನೋಡಿ, ನಿಮಗೆ ಕಾಣಬಹುದು ಜನಗಳು ನಡ್ಕೊಂಡು ಹೋಗುವ ಒಂದು ದೃಶ್ಯ ನೀವು ಕಾಣಬಹುದು. ಪ್ರಥಮವಾಗಿ ಹನುಮಂತನ ಒಂದು ಮಂದಿರ ಇದೆ. ಹನುಮಂತನ ಮಂದಿರ, ಹಾಗೆಯೇ ಒಂದು ಮಸೀದಿ. ಇದು ಇಲ್ಲಿಯ ಚಿಕ್ಕ ಮಸೀದಿ. ದೊಡ್ಡ ಮಸೀದಿ ಇನ್ನು ಎತ್ತಬೇಕಷ್ಟೇ. ಇದನ್ನು ಮುಂದಕ್ಕೆ ಹೋಗ್ತಾ ಇರುವಾಗ ಇನ್ನೊಂದು ಚಿಕ್ಕ ಮಸೀದಿ ಉಂಟಲ್ಲಿ ಮುಂದಕ್ಕೆ. ಅದಾಗೇನೆ ಸರಿಸುಮಾರು 7 ಮಸೀದಿ 7 ಮಂದಿರ ಸಿಕ್ಕುವಂತಹ ಒಂದು ಬೃಹತ್ತಾದ ಊರು. ಇಲ್ಲ, ಎತ್ತಲಿಲ್ಲ, ಇನ್ನೂ ಹೋಗಬೇಕು ಸ್ವಲ್ಪ. ಹಾಗೆಯೇ ಮುಂದಕ್ಕೆ ಹೋಗುವಾಗ ಮುಗಿಲಿಲ್ಲ. ನಿಮಗೆ ಕಾಣ್ಬೋದು ಸೌಹಾರ್ದತೆಯ ಒಂದು ಭಾಗ ಇದು. ನೋಡಿ, ಇಲ್ಲಿ ಕಾಣ್ಬೋದು ಮಸೀದಿ ಅಂತೂ ಕಾಣ್ತಾ ಇದೆ, ದೊಡ್ಡದಾದ ಮಸೀದಿ. ನೋಡಿ, ದರ್ಗದ ಪಕ್ಕದಲ್ಲಿ ಒಂದು ದೇವಸ್ಥಾನದ ದ್ವಾರ ಕಾಣ್ಬೋದು. ಅದಾಗೇನೆ ಇನ್ನು ಸಿಕ್ಕುವಂತಹ ಪ್ಲೇಸ್ ಅದು ಲಕ್ಷ್ಮೀಶ್ವರ ದರ್ಗಾ. ನೋಡಿ, ಅದಾಗೇನೆ ನಿಮಗೆ ಇಲ್ಲಿ ಒಂದು ಇದು ಕಾಣಬಹುದು. ಸುಂದರವಾದಂತಹ ಲಕ್ಷ್ಮೀಶ್ವರ ದರ್ಗಾ ವಠಾರ.